ಇದು ದೊಡ್ಡ ಪೆಟಲು 10 ಡಬಲ್ ನಾಟ್ಸ್ 1 ಪಿಕಾಟ್ 6 ಡಬಲ್ ನಾಟ್ ಬೀಡ್ ಬರುತ್ತೆ. ಇದು ಸ್ಮಾಲ್ ಪೆಟಲ್ 10 ಡಬಲ್ ನಾಟ್ಸ್ 1 ಪಿಕಾಟು. ಈ ಥರ ಡ್ರಾ ಮಾಡಿ ಇಟ್ಕೊಂಡ್ಬಿಡಿ, ನಿಮಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಫಸ್ಟ್ ಪೆಟಲ್ ಮಾಡಬೇಕಾದ್ರೆ ಕೆಳಗಡೆ ಥ್ರೆಡ್ ಒಂಚೂರು ಉದ್ದ ಬಿಟ್ಕೊಳ್ಳಿ, ಮತ್ತು 4 ಬೀಡ್ಸ್ನ ಶಟಲಿಂದ ತೊಗೊಂಡು ಶಟಲ್ಗೆ ಉಳ್ಕಿದ ಬೀಡ್ಸ್ ಎಲ್ಲ ಹಾಕಿ ಸುತ್ಕೊಳ್ಳಿ. ಇವಾಗ ಫಸ್ಟ್ ಹಾಫ್ ಸ್ಟಿಚ್ ಹಾಕೋದು, ನೆಕ್ಸ್ಟ್ ಸೆಕೆಂಡ್ ಹಾಫ್ ಸ್ಟಿಚ್ ಹಾಕೋದು. ಇದು 1 ಡಬಲ್ ನಾಟ್ ಆಯಿತು. ಇದೇ ಥರ 10 ಡಬಲ್ ನಾಟ್ ಮಾಡ್ಕೊಳ್ಳಿ. ನಾಟ್ಸ್ ಎಲ್ಲ ಪರ್ಫೆಕ್ಟ್ ಆದ್ರೇ ಇನ್ನೂ ಟ್ರೈ ಮಾಡಿ, ಇಲ್ಲಾಂದರೆ ಬರೋಲ್ಲ ನಿಮಗೆ. ಫಸ್ಟು ಡಬಲ್ ನಾಟ್ಸ್ ಹಾಕೋದು ಅದೆಲ್ಲ ಪರ್ಫೆಕ್ಟಾಗಿ. ಇವಾಗ 10 ಡಬಲ್ ನಾಟ್ಸ್ ಆಗಿಂದ 1 ಬೀಡು ಮೇಲೆ ತೊಗೋಬೇಕು. ಕೆಳಗಡೆ ಇದೆಯಲ್ಲ, 1 ಬೀಡನ್ನ ಮೇಲೆ ತೊಗೊಳ್ಳಿ. ಬೀಡ ಹಿಡ್ಕೊಂಡು ಇವಾಗ ಮತ್ತೆ ಡಬಲ್ ನಾಟ್ ಹಾಕಬೇಕು. ಪಕ್ಕದಲ್ಲೇ ಹಾಕಿ, ಬೀಡ್ ಪಕ್ಕದಲ್ಲೇ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಇವಾಗ 6 ಡಬಲ್ ನಾಟ್ ಹಾಕಬೇಕು. ಇದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು, ಸೊ ಪ್ರಾಕ್ಟೀಸ್ ಮಾಡಿ. ಮತ್ತು 3 ಬೀಡ್ಸ್ನ ಮೇಲೆ ತೊಗೊಂಡು, ಬೀಡ್ಸ್ ಹಾಕಿರ್ತೀವಲ್ಲ ಶಟಲ್ಗೆ ಡಿಸ್ಟರ್ಬ್ ಆಗ್ತಿರುತ್ತೆ, ಒಂಚೂರು ಒಳಗೆ ತೊಗೊಂಡು ಸುತ್ಕೊಂಡ್ಬಿಡಿ. ಮತ್ತು ಇವಾಗ ಡಬಲ್ ನಾಟ್ ಮಾಡ್ಕೊಳ್ಳಿ, ಥ್ರೆಡ್ನ ಎಳ್ಕೊಳ್ಳಿ. ಈ ಥರ ಬೀಡ್ಸ್ ಬರಬೇಕು. ನೀವು ಒಂದೊಂದು ಸ್ಟಿಚ್ಚಿಗೂ ದಾರಾನ ಎಳೆದು ನೋಡಿ ಮೂವ್ ಆಗ್ತಿದೆನೋ ಇಲ್ವೋ ಅಂತಂದು ಮೂವ್ ಆಗ್ತಾ ಇರಬೇಕು. ಥ್ರೆಡ್ಡು ಈ ಥರ ಮೂವ್ ಆಗ್ತಿರಬೇಕು. ಇವಾಗ 6 ಡಬಲ್ ನಾಟ್ ಆಗಿಂದ ಮತ್ತೆ ಒಂದು ಪಿಕಾಟ್ ಮಾಡ್ಕೋಬೇಕು. ಇಷ್ಟು ಗ್ಯಾಪ್ ಇರಲಿ, ಈ ಥರ ಕಾಣ್ತಿದೆಯಲ್ಲ, ಇಷ್ಟು ಗ್ಯಾಪ್ ಇರಲಿ. ಆ ಪಿಕಾಟ್ ನೀಡೋದು. ಇವಾಗ ಮತ್ತೆ ಡಬಲ್ ನಾಟ್ ಮಾಡ್ಕೊಳ್ಳಿ. ಡಬಲ್ ನಾಟ್ ಮಾಡಿ ಪುಷ್ ಮಾಡಿಬಿಡಿ. ಅದು ಪಿಕಾಟ್ ಆಯಿತು. ಈಗ 1 ಡಬಲ್ ನಾಟ್ ಆಯಿತು. ಮತ್ತು 10 ಡಬಲ್ ನಾಟ್ ಮಾಡ್ಕೋಬೇಕು. ಏನಿಲ್ಲ, ಫಸ್ಟಿಗೆ ಕಲಿತಿರ್ತೀರಲ್ಲ ಅದನ್ನ ಲಕ್ಷ್ಯ ಕೊಟ್ಟು ನಾಟ್ಸ್ ಹಾಕೋದು ಕಲ್ತ್ಬಿಟ್ರೆ ಮುಗಿದೋಯ್ತು. ನಿಮಗೆ ಉಳ್ಕೆ ಡಿಸೈನ್ ಯಾವ್ದು ನೋಡಿದ್ರು ನೀವು ಈಸಿಯಾಗಿ ಹಾಕ್ಬೋದು. 10 ಪಿಕಾಟ್ಸ್ ಆಗಿಂದ ಶಟಲ್ ಥ್ರೆಡ್ನ ಎಳೀರಿ. ಈ ಥರ ಬರಬೇಕದು. ಈ ಥರ ಪೆಟಲ್ ಫಾರ್ಮ್ ಆಗಬೇಕು. ಎಳ್ಕೊಂಡಿಂದ ಇವಾಗ ಓವರ್ಲ್ಯಾಪ್ ಆಗಿ ಸಣ್ಣ ಪೆಟಲ್ ಬರಬೇಕು. ಸೊ ಇವಾಗೇನು ಬೀಡ್ಸ್ ಬೇಡ, ಬೀಡ್ಸ್ ಏನು ತೊಗೊಳಕ್ಕೆ ಹೋಗಬೇಡಿ ಕೈ ಕೆಳಗಡೆ. ಇವಾಗ 10 ಡಬಲ್ ನಾಟ್ಸ್ ಹಾಕಿ ಫಸ್ಟಿಗೆ. ಟೆನ್ ಡಬಲ್ ನಾಟ್ಸ್ ಹಾಕಿಂದ ಇವಾಗ ನೋಡಿ ಈ ಪಿಕೋಟಿಗೆ ಅಟ್ಯಾಚ್ ಮಾಡ್ಕೋಬೇಕು. ನಾವು ಆ ಥ್ರೆಡ್ನ ಎಡ್ಕೊಂಬಂದರೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ ಒಳಗಡೆ ಶಟಲ್ನ ಕೆಳಗಡೆಯಿಂದ ಮೇಲೆ ಹಾಕಿ. ಥ್ರೆಡ್ಡು ಮತ್ತು ಸೀದಾ ಇರಬೇಕು. ನಿಮ್ಮ ಕೈ ಥ್ರೆಡ್ಡು ಆ ಥ್ರೆಡ್ಡು ಹಿಂಗೆ ಎಳೆದ್ರೆ ಒಂದೇ ಕಡೆ ಇರಬೇಕು, ಹಿಂಗೆ ರೌಂಡ್ ಹಾಕ್ಕೊಂಡಿರಬಾರ್ದು. ಮೇಲ್ಗಡೆಯಿಂದ ಕೆಳಗಡೆ ತಂದು ನಿಮ್ಮ ಫಿಂಗರಿಗೆ ಹಾಕಿರ್ತೀರಲ್ಲ ಆ ಥ್ರೆಡ್ನ ಎಳ್ಕೊಳ್ಳಿ, ಕರೆಕ್ಟಾಗಿ ಕೊಡುತ್ತೆ. ಇಷ್ಟಾಗಿಂದ ಎರಡು ಕಡೆ ಥ್ರೆಡ್ ಎಳೆದು ನೋಡಬೇಕು. ಮೂವ್ ಆಗ್ತಿದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಮತ್ತು ಇವಾಗ 10 ಡಬಲ್ ನಾಟ್ಸ್ ಹಾಕಬೇಕು. ಡಬಲ್ ನಾಟ್ಸ್ ಆಗಿಂದ
ಇಲ್ಲಿ ನೋಡಿ 10 ಡಬಲ್ ನಾಟ್ಸ್ ಆಯ್ತಲ್ಲ. ಇದು ಪಿಕೋಟಲ್ಲಿ ಬರ್ತಿದ್ದೀನಲ್ಲ, ಈ ಕಡೆ ಪೆಟಲ್ ಪಿಕೋಟು, ಆ ಪಿಕೋಟು ಎರಡು ಒಂದಕ್ಕೆ ಅಟ್ಯಾಚ್ ಮಾಡ್ತೀವಿ. ಇವಾಗ ನೀಡಲ್ನ ಶಟಲ್ ಥ್ರೆಡ್ನ ಎಳ್ಕೊಂಬಿಡಿ. ಈಗ ಪೆಟಲ್ ಫಾರ್ಮ್ ಆಯ್ತು ಈ ಥರ. ಇವಾಗ ನೆಕ್ಸ್ಟ್ ಮತ್ತೆ ನಾವು ದೊಡ್ಡ ಪೆಟಲ್ ಸ್ಟಾರ್ಟ್ ಮಾಡಬೇಕು. ದೊಡ್ಡ ಪೆಟಲ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟಿಗೆ 4 ಬೀಡ್ಸ್ ತೊಗೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಎಲ್ಲ 3 ಬೀಡ್ಸ್ ತೊಗೊತಾ ಹೋಗಬೇಕು. ಫಸ್ಟು ಲಾಸ್ಟ್ ಪೆಟಲ್ಗಷ್ಟೇ 4 ಬೀಡ್ ಹಾಕೋತೀವಿ. ಉಳ್ಕಿದ ಪೆಟಲಿಗೆಲ್ಲ 3 ಬೀಡ್ಸ್ ತೊಗೋಬೇಕು. 3 ಬೀಡ್ಸ್ ಇವಾಗ ನಾನು ಫಿಂಗರಿಗೆ ತೊಗೋತೀನಿ ಶಟಲಿಂದ. ಇವಾಗ ಬೀಡನ್ನ ಕೆಳಗಡೆ ಹಾಕ್ಕೊಂಡು ಈ ಥರ ಸುತ್ಕೊಂಡು ಇವಾಗ ಮತ್ತೆ 10 ಡಬಲ್ ನಾಟ್ಸ್ ಹಾಕಬೇಕು. ಪಕ್ಕದಲ್ಲೇ ಬರೋಂಗೆ ಡಬಲ್ ನಾಟ್ಸ್ ಹಾಕ್ಕೊಳ್ಳಿ. ಈ ಥರ ಪಕ್ಕಕ್ಕೆ ಬರಬೇಕದು. ಸೊ ಇವಾಗ 10 ಡಬಲ್ ನಾಟ್ಸ್ ಆಯಿತು. ಇದಾಗಿಂದ ಮತ್ತೆ ನಾವೇನು ಇಲ್ಲಿ ಪಿಕೋಟ್ ಮಾಡಿದ್ದೀವಲ್ಲ, ಎಕ್ಸ್ಟ್ರಾ ಪಿಕೋಟ್ ಮಾಡೋದಿಲ್ಲ, ಪಿಕೋಟಿಗೆ ಜಾಯಿಂಟ್ ಮಾಡಬೇಕು. ನಿಮ್ಮ ಕ್ರೋಶ ನಿಡಲಿಂದ ಅಥವಾ ಶಟಲ್ ನಿಡಲ್ ಮುಂದಿರುತ್ತಲ್ಲ ಅದರಿಂದ ಸಪೋರ್ಟಿಂದ ಥ್ರೆಡ್ನ ಮೇಲೆ ತಂದು ಈ ಥರ ಕೆಳಗಡೆಯಿಂದ ಮೇಲೆ ಬರಬೇಕು. ಮೇಲೆ ಬಂದಿಂದ ಮತ್ತೆ ಥ್ರೆಡ್ನ ಎಳೆದು ನೋಡಿ, ಎರಡು ಸೈಡು ಶಟಲ್ ಥ್ರೆಡ್ಡು ಮತ್ತು ಬಳ್ಳಿಗೆ ಹಾಕೊಂಡಿರೋ ಥ್ರೆಡ್ಡು. ಇವಾಗ ಮತ್ತೆ 6 ಡಬಲ್ ನಾಟ್ಸ್ ಹಾಕಿ ಡಬಲ್ ನಾಟ್ಸ್ ಹಾಕ್ಕೋಬೇಕು. ಹಾಕಿಂದ 3 ಬೀಡನ್ನ ಮುಂದಕ್ಕೆ ತಂದು ಇವಾಗ ಬೀಡ್ ಪಕ್ಕದಲ್ಲೇ ಡಬಲ್ ನಾಟ್ ಹಾಕ್ಕೋಬೇಕು. ಹಾಕಿಂದ ಎಳ್ಕೊಳ್ಳಿ. ಅವಾಗ ಅದು ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗುತ್ತೆ ಬೀಡ್ದು. ಇವಾಗ ಮತ್ತೆ 6 ಡಬಲ್ ನಾಟ್ಸ್ ಹಾಕಬೇಕು. ಇಲ್ಲೇ ಅದಕ್ಕೆ ಜಾಯಿಂಟ್ ಮಾಡಿದ್ದೀವಿ, ಆದರೆ ಈ ಸೈಡು ಪಿಕೋಟ್ ಮಾಡ್ಕೋಬೇಕು. ಈ ಥರ ಪಿಕೋಟ್ ಮಾಡ್ಕೊಳ್ಳಿ. ಪಿಕೋಟ್ ಮಾಡಿಂದ ಮತ್ತೆ 10 ಡಬಲ್ ನಾಟ್ಸ್. ನಾನೊಂಚೂರು ನಾಟ್ಸ್ನೆಲ್ಲ ಫಿನಿಶ್ ಮಾಡಿ ತೋರಿಸ್ತಿರ್ತೀನಿ, ಅದಕ್ಕಂದರೆ ವಿಡಿಯೋ ಲೆಂದಿ ಆಗಿಬಿಡುತ್ತೆ. ನಾನೆಲ್ಲ ಒಂದೊಂದು ಮಾಡೋದು ತೋರಿಸಿದ್ನಿ ಅಂದರೆ, ಸೊ ಹಂಗಾಗಿ ಈ ಥರ ತೋರಿಸ್ತಿದ್ದೀನಿ. ನೀವು ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ನಾಟ್ಸ್ ಹೇಳ್ತೀನಿ ಅಲ್ಲೇ ಪಾಸ್ ಮಾಡಿಕೊಂಡು ಮಾಡಿ ಕಂಟಿನ್ಯೂ ವಿಡಿಯೋ ನೋಡಿ. 10 ಡಬಲ್ ನಾಟ್ಸ್ ಆಗಿಂದ ಶಟಲ್ ಥ್ರೆಡ್ ಎಳ್ಕೊಳ್ಳಿ. ಎಳ್ಕೊಂಡಿಂದ ಮತ್ತೆ ಇವಾಗ ಸ್ಮಾಲ್ ಪೆಟಲ್ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ಥರ ಕಾಣುತ್ತೆ ಮೇಲ್ಗಡೆ ಬಂದಿರೋ ಪೆಟಲ್ಲು. ಇವಾಗ ನೆಕ್ಸ್ಟ್ 10 ಪೆಟಲ್ ಹಾಕಿ ಆ ಪಿಕೋಟಿಗೆ ಜಾಯಿಂಟ್ ಮಾಡ್ಕೋಬೇಕು. 10 ಪಿಕೋಟ್ಸ್ ಹಾಕಿದೆ. ಇವಾಗ ನೆಕ್ಸ್ಟು ಈ ಪಿಕೋಟಿಗಿಂದ ಥ್ರೆಡ್ನ ತೊಗೊಂಬರ್ಬೇಕು. ಥ್ರೆಡ್ಡಿಂದ ಶಟಲ್ನ ಮೇಲಿಂದ ಕೆಳಗಡೆ ಶಟಲ್ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ಎಳ್ಕೊಂಡಿಂದ ಮತ್ತೆ 10 ಪಿಕೋಟ್ಸ್, 10 ಡಬಲ್ ನಾಟ್ಸ್ ಆಗಿಂದ ಮತ್ತೆ ಶಟಲ್ ಥ್ರೆಡ್ ಎಳೆದು ಈ ಥರ ಪಿಕೋಟ್ ಫಾರ್ಮ್ ಮಾಡಿ. ಇವಾಗ ನೋಡಿ, ಅಕಸ್ಮಾತ್ ಇದು ಮಾಡಬೇಕಾದ್ರೆ ಥ್ರೆಡ್ಡು ಖಾಲಿ ಆಯಿತು, ಏನು ಮಾಡೋಣ ಅಂತಿರಲ್ಲ. ಸೊ ಹಾಗಾಗಿ ಇನ್ನು ಕಟ್ ಮಾಡಿ ನಾನು ತೋರಿಸ್ತಿದ್ದೀನಿ. ನೀವು ಯಾರೋ ಕಟ್ ಮಾಡಬೇಡಿ. ಥ್ರೆಡ್ ಇದ್ದರೆ ನಾನು ನಿಮಗೆ ಹೆಂಗೆ ಜಾಯಿಂಟ್ ಮಾಡೋದು ಅಂತ ತೋರ್ಸೋಕೆ ಕಟ್ ಮಾಡ್ತಿದ್ದೀನಿ. ಈ ಥರ ಕಟ್ಟಾಗಿಂದ ಇವಾಗ ಶಟಲ್ ಥ್ರೆಡ್ ತೊಗೊಂಡು ಇವಾಗ ದೊಡ್ಡ ಪೆಟಲ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸೊ ಹಂಗಾಗಿ ಇದು ಮಿಡಲ್ ಪೆಟಲ್ಲು. ಇಲ್ಲಿ 4 ಬೀಡ್ಸ್ ಬೇಡ, 3 ಬೀಡ್ಸೇ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಒಂಚೂರು ದಾರನ ಉದ್ದನೇ ಬಿಟ್ಕೊಳ್ಳಿ. 10 ಡಬಲ್ ನಾಟ್ಸ್ ಹಾಕಿ ಡಬಲ್ ನಾಟ್ಸ್ ಹಾಕಿಂದ ಇದೇನು ಮಾಡಿದ್ವಲ್ಲ ನಾವು ಅರ್ಧ ಆಗಿತ್ತಲ್ಲ, ಅದನ್ನ ಈ ಥರ ಹಿಡಿದು ಇಲ್ಲಿ ಪಿಕೋಟ್ ಇದೆಯಲ್ಲ, ಪಿಕೋಟಿಗೆ ನಾವು ಜಾಯಿಂಟ್ ಮಾಡ್ತೀವಿ ನೋಡು, ಅದೇ ಪಿಕೋಟಿಗೆ ನೀಡಲ್ ಹಾಕಿ ಕ್ರೋಶ ಅಥವಾ ಶಟಲಿಗೆ ಬಂದಿದ್ದು ನೀಡಲ್ಲೇ ಹಾಕಿ ಅದನ್ನ ಎಳ್ಕೊಂಬರ್ಬೇಕು ದಾರಾನ.
ನಾವು ಬಳ್ಳಿಗೆ ಏನು ಸುತ್ಕೊಂಡಿರ್ತೀವಲ್ಲ ಅದೇ ದಾರನ ಎಳೆದು ಅದರಲ್ಲಿ ಶಟಲ್ನ ಹಾಕಿ ದಾರಾನ ಎಳ್ಕೊಂಬಿಡಿ. ಇವಾಗ ಮೂವ್ ಮಾಡಿ ನೋಡಿ ಕರೆಕ್ಟಾಗಿ ಮೂವ್ ಆಗ್ತಿದೆನೋ ಇಲ್ಲ ದಾರ ಅಂತಂದು. ಇವಾಗ ಮತ್ತೆ 6 ಡಬಲ್ ನಾಟ್ಸ್. ಸಿಕ್ಸ್ ಡಬಲ್ ನಾಟ್ಸ್ ಆಗಿಂದ ಬೀಡ್ ಹಾಕಿ ಮತ್ತೆ 6 ಡಬಲ್ ನಾಟ್ಸ್. ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಕೋತೀನಿ. ಪಿಕೋಟ್ಸು ಡಬಲ್ ನಾಟ್ಸು ಎಲ್ಲ ಅವು ಬರ್ತಿದ್ರೆ ಇದೇನು ಪರವಾಗಿಲ್ಲ, ಮಾಡ್ಬೋದು. ಫಸ್ಟ್ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ, ನನಗೂ ಹಾಗೆ ಆಗಿತ್ತು. ಒಂದೆರಡು ಮಾಡಿದ್ದೆ ನಿಮಗೆ ಎಲ್ಲ ಐಡಿಯಾ ಬರುತ್ತೆ. ಸೊ ಆಮೇಲೆ ನಿಮಗೇನು ವೀಡಿಯೋನ ಬೇಡ, ನೀವೇ ಮಾಡಿಬಿಡ್ತೀರ. 6 ಡಬಲ್ ನಾಟ್ಸ್ ಹಾಕಿ ಮತ್ತು ಒಂದು ಪಿಕೋಟ್ ಮಾಡಬೇಕು. ಒಂದು ಪಿಕೋಟ್ ಆಗಿಂದ ಮತ್ತೆ 10 ಡಬಲ್ ನಾಟ್ಸ್ ಹಾಕಿ ಶಟಲ್ ಥ್ರೆಡ್ನ ಎಳ್ಕೊತಿದ್ದೀನಿ. ಇವಾಗ ನೋಡಿ ಎಳೆದಿಂದ ನಾವಿಲ್ಲೇ ಜಾಯಿಂಟ್ ಮಾಡಿದ್ದೀವಲ್ಲ, 2 ದಾರನ ನಾವು ಹಳೆ ಏನು ಪೆಟಲ್ ಥ್ರೆಡ್ನ ಕಟ್ ಮಾಡಿದ್ವಲ್ಲ ಅದು ಮತ್ತು ಹೊಸದು ಸ್ಟಾರ್ಟ್ ಮಾಡಿದ್ವಲ್ಲ ಆ ಥ್ರೆಡ್ನ ಎರಡೂ ಜಗ್ಗಿ ಗಂಟು ಹಾಕ್ಕೋಬೇಕು. 2 ಟಚ್ ಆಗಬೇಕು, ಅಟ್ಯಾಚ್ ಆಗಬೇಕು. ಸ್ವಲ್ಪ ಗ್ಯಾಪ್ ಬಿಟ್ಟರೆ ಗ್ಯಾಪ್ ಕಾಣುತ್ತೆ. ಸೊ ಒಂಚೂರು ಜಗ್ಗಿ ನಾಟ್ ಹಾಕ್ಕೊಳ್ಳಿ. 2 ನಾಟ್ ಹಾಕಿಂದ ಒಂಚೂರು ಗ್ಲೂ ಹಚ್ಚಿ ಆ ನಾಟ್ ಮೇಲೆ. ಗ್ಲೂ ಇಲ್ಲ ಅಂದರೆ ಒಂದು ಗ್ಲೂ ತೊಗೊಳ್ಳಿ, ಯಾರ ಹತ್ರ ಇಲ್ಲ. ಗ್ಲೂ ಹಚ್ಚಿ ಮತ್ತೆ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿ ಕಟ್ ಮಾಡ್ಕೊಂಬಿಡಿ ಥ್ರೆಡ್ನ. ಇವಾಗ ಜಾಯಿಂಟ್ ಆಯ್ತು. ಇಷ್ಟೇ ಇರೋದು, ಏನು ಇದಿಲ್ಲ, ಡಿಫಿಕಲ್ಟ್ ಅನಿಸಲ್ಲ, ಈಸಿ ಇದೆ, ಟ್ರೈ ಮಾಡಿ. ಇಷ್ಟ ಆಗಿಂದ ನೆಕ್ಸ್ಟ್ ಮತ್ತೆ ಸ್ಮಾಲ್ ಪೆಟಲ್ ಬರಬೇಕಲ್ವಾ. ಇವಾಗ ಮತ್ತೆ 10 ಡಬಲ್ ನಾಟ್ಸ್ ಹಾಕಿ ನೋಡಿ, ನಾನು ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. 4 ಸ್ಮಾಲ್ ಪೆಟಲ್ಸ್ ಬರೋ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಪೆಟಲ್, ದೊಡ್ಡ ಪೆಟಲ್ ಮಾಡೋಕ್ಕೆ ನಾನು ಮತ್ತೆ 4 ಬೀಡ್ ತೊಗೊಂಡಿದ್ದೀನಿ. ಪಕ್ಕದಲ್ಲೇ ನಾಟ್ ಹಾಕಿ ಡಬಲ್ ನಾಟ್ಸ್ ಮಾಡ್ಕೊತ ಹೋಗಬೇಕು. ಡಬಲ್ ನಾಟ್ಸ್ ಮಾಡಿ ಪಿಕೋಟ್ ಒಳಗಡೆ ದಾರ ತೊಗೊಂಬಂದು ಜಾಯಿಂಟ್ ಮಾಡಿ ಮತ್ತೆ 6 ಡಬಲ್ ನಾಟ್ಸ್ ಬೀಡ್ಸ್, ಮತ್ತು 6 ಡಬಲ್ ನಾಟ್ಸ್, ಮತ್ತು 10 ಡಬಲ್ ನಾಟ್ಸ್ ಶಟಲ್ ಥ್ರೆಡ್ನ ಎಳ್ಕೋಬೇಕು. ಇದು ಅಂತೂ ಗೊತ್ತಿದೆ, ಫಸ್ಟ್ ಪೆಟಲಿಂದನೂ ಇದೇ ಹೇಳ್ತಿದ್ದೀನಿ. ಸೇಮ್ ಇವೇನೋ ದೊಡ್ಡ ಪೆಟಲ್ಗಳಿಗೆ ಒಂದೇ ವ್ಯತ್ಯಾಸ ಅಂದರೆ ಫಸ್ಟ್ ಪೆಟಲು ಲಾಸ್ಟ್ ಪೆಟಲು 4 ಬೀಡ್ಸ್ ತೊಗೋತಿದ್ದೀವಿ ಅಷ್ಟೇ. ಅದು ಬಿಟ್ಟು ಏನೂ ಚೇಂಜಸ್ ಇಲ್ಲ. 6 ಇದು ಡಬಲ್ ನಾಟ್ಸ್ ಆಗಿಂದ ಮತ್ತೊಂದು ಬೀಡ್ ಹಾಕಿ ಟೆನ್ ಡಬಲ್ ನಾಟ್ಸ್ ಮಾಡ್ಕೊಳ್ಳಿ. 10 ಡಬಲ್ ನಾಟ್ಸ್ ಆಗಿಂದ ಶಟಲ್ ಥ್ರೆಡ್ ಎಳ್ಕೊಂಬಿಡಿ, ಮತ್ತು ಪೆಟಲ್ ಫಾರ್ಮ್ ಆಗುತ್ತೆ. ಇಷ್ಟೇ ಇರೋದು, ಏನಿಲ್ಲ. ಟೈಟಿಂಗ್ ಒಳಗೆ ಬರೋ ಡಬಲ್ ನಾಟ್ಸು ಪಿಕೋಟ್ ಇದು ಬಂದರೆ ಮುಗೀತು. ನೀವು ಯಾವುದಿದ್ರೂ ಹಾಕ್ಬೋದು ಡಿಸೈನು. ಹಾಕಿ ಶಟಲ್ ಥ್ರೆಡ್ನ ಎಳೆದಿಂದ ಒಂಚೂರು ದಾರ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಓವರ್ಲ್ಯಾಪ್ ಆಗಿಲ್ಲ ಅಂದರೆ ಒಂಚೂರು ಸರಿ ಮಾಡ್ಕೊಳ್ಳಿ. ಉದ್ದ ಬಿಟ್ಟು ಕಟ್ ಮಾಡಿಂದ ಈ ಥರ ಕಾಣುತ್ತೆ. ಇವಾಗ ಮಿಡಲ್ಲು ಬೀಡ್ ಹಾಕಬೇಕು. ಅದೇನು ದಾರ ಕಟ್ ಮಾಡಿರ್ತೀರಲ್ಲ ಆ ಥ್ರೆಡ್ಡಿಗೆ ಈ ಥರ ಒಂದು ಬ್ರೈಡಲ್ ಬೀಡ್ ಹಾಕಿ ಹಿಂದ್ಗಡೆ ಟರ್ನ್ ಮಾಡ್ಕೊಂಡು ಇದನ್ನು ಏನು ಜಗ್ಗಿ ಗಂಟಾಕಬೇಕು. 2 ಎಂಡ್ ಬೀಡ್ಸಿಗೆ ಟಚ್ ಆಗಬೇಕು. ಆ ಸೈಡು ಈ ಸೈಡ್ ಎಂಡು ಬೀಡಿಗೆ ಟಚ್ ಆಗಬೇಕು. ಒಂಚೂರು ಗಟ್ಟಿಯಾಗಿ ಹಿಡ್ಕೊಂಡು ಒಂದೆರಡು ನಾಟ್ ಹಾಕಿ ಗ್ಲೂ ಹಚ್ಚಿ ಇನ್ನೊಂದು ನಾಟ್ ಹಾಕಿ ಗ್ಲೂ ಹಚ್ಚೋದು ಮಾತ್ರ ಮರಿಬೇಡಿ, ಇಲ್ಲಾಂದರೆ ಈ ಥ್ರೆಡ್ಡು ಬಿಚ್ಚೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ
ಕಟ್ ಮಾಡಿಬಿಡಿ. ಇಷ್ಟೇ, ಮುಗೀತು. ಈ ಥರ ಕಾಣುತ್ತೆ. ಇದನ್ನ ಕ್ಲಾತಿಗೆ ಯಾವ ಥರ ಅಟ್ಯಾಚ್ ಮಾಡೋದು ಅನ್ನೋ ತೋರಿಸ್ತೀನಿ. 2 ಸ್ಟ್ಯಾಂಡ್ನ ನೀಡಲಿಗೆ ಹಾಕೊಂಡು ಈ ಥರ ಮೇಲಿನ ಕೆಳಗಡೆಯಿಂದ ಮೇಲೆ ನೀಡಲ್ ಹಾಕಿ ಜಕ್ಕೊಳ್ಳಿ. ಆಮೇಲೆ ಮತ್ತೆ ಈ ಥರ ಕೆಳಗಡೆಯಿಂದ ಮೇಲೆ ನೀಡಲ್ ಹಾಕಿ ಒಂದೆರಡು ಸತಿ ರೌಂಡ್ ಹಾಕಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿ ಇದೇನು ಬೀಡ್ ಹಾಕಿದ್ದೀವಲ್ಲ, ಬೀಡ್ ಒಳಗಡೆ ಒಂದು ಸೈಡಿಂದ ಇನ್ನೊಂದು ಸೈಡ್ ಒಳಗಡೆಯಿಂದ ಹೊರಗಡೆ ತಂದು ಇವಾಗ ಅದೇ ಪಕ್ಕದಲ್ಲೇ ನೀಡಲ್ನ ಕೆಳಗಡೆಯಿಂದ ಮೇಲೆ ಈ ಥರ ಹಿಡ್ಕೊಳ್ಳಿ. ನೀಡಲ್ನ ಇದೇನು ಬೀಡ್ ಹಾಕಿದ್ದೀವಲ್ಲ, ಬೀಡ್ ಥ್ರೆಡನ್ನು ಒಂದೆರಡು ಸತಿ ರೌಂಡ್ ಹಾಕಿ ನೀಡಲ್ಗೆ, ಆಮೇಲೆ ನೀಡಲ್ನ ಜಕ್ಕೊಂಬಿಡಿ. ಈ ಥರ ಆಗುತ್ತೆ. ಇವಾಗ ನೆಕ್ಸ್ಟು ಮತ್ತೆ ಕೆಳಗಡೆ ಹೋಗಬೇಕು ನೀಡಲು. ಸೊ ಹಂಗಾಗಿ ಕ್ಲಾತಿಗೆ ಕೆಳಗಡೆ ಚುಚ್ಚಿ ಕೆಳಗಡೆ ತೊಗೊಂಬನ್ನಿ. ಕೆಳಗಡೆ ತಂದಿಂದ ಇದನ್ನ ಈ ಥರ ಹಿಡ್ಕೊಂಡು ನೋಡ್ಕೊಳ್ಳಿ. ಅದು ಬ್ರೈಡಲ್ ಬೀಡೆ ಅಲ್ಲಿಗೆ ಬರ್ತಿದೆ, ಅಲ್ಲಿ ನೀಡಲ್ನ ಹಾಕಿ ಮೇಲ್ಗಡೆ ತೊಗೊಂಬನ್ನಿ. ಮೇಲ್ಗಡೆ ತಂದು ಮತ್ತೆ ಕ್ಲಾತ್ನ ಸೀದಾ ಮಾಡಿಕೊಂಡು ಈ ಬೀಡ್ ಒಳಗಡೆಯಿಂದ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ತೊಗೊಂಬನ್ನಿ. ಈ ಸೈಡಿಂದ ಆ ಸೈಡ್ ತಂದಿಂದ ಮತ್ತು ಆ ಬೀಡು ಕ್ಲಾತಿಗೆ ಹಿಡ್ಕೊಂಡು ನೋಡಿ ಎಲ್ಲಿಗೆ ಎಂಡಾಗುತ್ತೆ ಅಲ್ಲಿ ಮತ್ತೆ ನೀಡಲ್ನ ಕೆಳಗಡೆ ಹಾಕಿ ತೊಗೊಂಡೋಗ್ಬೇಕು. ತೊಗೊಂಬಂದು ಮತ್ತು ಇದನ್ನ ಇಟ್ಟು ನೋಡಬೇಕು ಎಲ್ಲಿಗೆ ಬರುತ್ತೆ ಆ ಬೀಡು ಅಂತಂದು ಅಲ್ಲಿ ಕೆಳಗಡೆಯಿಂದ ಮೇಲೆ ನೀಡಲ್ ತಂದು ಈ ಬೀಡ್ ಒಳಗಡೆ ಒಂದು ಎಂಡಿಂದ ಇನ್ನೊಂದು ಎಂಡಿನ ಹೊರಗಡೆ ತಂದು ಸೇಮ್ ಫಸ್ಟಿಗೆ ಮಾಡಿದ್ವಲ್ಲ, ಮತ್ತು ಕೆಳಗಡೆಯಿಂದ ಮೇಲೆ ನೀಡಲ್ ಚುಚ್ಚಿ ಬೀಡ್ ಥ್ರೆಡ್ ಇದೆಯಲ್ಲ ಆ ಸೈಡ್ದು ಒಂದೆರಡು ಸತಿ ಸುತ್ತಿ ಎಳ್ಕೊಂಬಿಡಿ. ನಾಟ್ ಆಗಿರುತ್ತೆ. ಮತ್ತು ನೀಡಲ್ನ ಕೆಳಗಡೆ ಹಾಕಿ ಕ್ಲಾತಿಗೆ ನಿಮ್ಮ ಪಲ್ಲು ಯಾವ ಕಲರ್ ಇರುತ್ತೆ ಆ ಕಲರ್ ಥ್ರೆಡ್ ತೊಗೊಳ್ಳಿ, ಏನೂ ಕಾಣಲ್ಲ. ತೊಗೊಂಡು ಇವಾಗ ಹಿಂದ್ಗಡೆ ಒಂದೆರಡು ಸತಿ ನಾಟ್ ಹಾಕ್ಕೊಂಬಿಡಿ ಅಷ್ಟೇ. ಈ ಥರ ಕ್ಲಾತಿಗೆ ಚುಚ್ಚಿ ಆ ನೀಡಲ್ಗೆ ಒಂದೆರಡು ಸತಿ ದಾರ ಸುತ್ತಿಂದ ಎಳ್ಕೊಂಡು ಕಟ್ ಮಾಡ್ಕೊಂಬಿಡಿ. ಈ ಥರ ಕಾಣುತ್ತೆ ಡಿಸೈನು.